Hi, I'm Kaviraj from scoringtarget.com. In this video, we are going to discuss LBA Unit Test 6 for 8th standard students. ಇವತ್ತಿನ ಕ್ಲಾಸಲ್ಲಿ ನಾವು LBA ಕ್ವಶನ್ ಬ್ಯಾಂಕ್ನ ಒಂದು ಆಧಾರವಾಗಿ ಇಟ್ಕೊಂಡು ರಚನೆ ಮಾಡಿರ್ತಕ್ಕಂಥ ಟೆಸ್ಟ್ 6 ಸಾಲ್ವ್ ಮಾಡ್ತಾ ಇದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಕೀ ಆನ್ಸರ್ ಕೂಡ ಡೌನ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಅಲ್ಲಿ 8ನೇ ತರಗತಿಯ ಎಲ್ಲ LBA ಟೆಸ್ಟ್ಗಳು ತಮಗೆ ಸಿಗುತ್ತೆ 1ರಿಂದ 6ರವರೆಗೆ. ಸೊ ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಮೊದಲ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಅಂದರೆ ಇಲ್ಲಿ ಗೆರೆ ಅಂತ ಎಳೆದಂಥ ಈ ವರ್ಬ್ ಏನಿದೆ ಕ್ರಿಯಾಪದ, ಇದರದು ಪಾಸ್ಟ್ ಫಾರ್ಮನ್ನು ಬರೀಬೇಕು. ಅಂದರೆ V2 ಫಾರ್ಮನ್ನು ಬರೀಬೇಕು. ಸಾಯಿ ಸ್ಪೀಕ್ ವೆರಿ ರೆಸ್ಪೆಕ್ಟ್ಫುಲ್ಲಿ ಟು ಹರ್ ಗ್ರ್ಯಾಂಡ್ ಫಾದರ್. ಸೊ ಸ್ಪೀಕ್ ಮಾತನಾಡು, ಇದರ ಪಾಸ್ಟ್ ಫಾರ್ಮ್ ಏನಾಗುತ್ತೆ? ಆಪ್ಷನ್ ಎ ಸ್ಪೀಕ್ಸ್, ಬಿ ಸ್ಪೋಕ್, ಸಿ ಸ್ಪೋಕನ್, ಡಿ ಸ್ಪೀಕ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪೋಕ್. ಸ್ಪೀಕ್ ಇದು ಸ್ಪೋಕ್ ಆಗುತ್ತೆ. ನಾವು ಸೆಕೆಂಡ್ ಕ್ವೆಶನ್, ಚೂಸ್ ದಿ ಅಡ್ಜೆಕ್ಟಿವ್ ಇನ್ ದಿ ಗಿವನ್ ಸೆಂಟೆನ್ಸ್. ಈ ಕೊಟ್ಟಂಥ ಸೆಂಟೆನ್ಸಲ್ಲಿ ಅಡ್ಜೆಕ್ಟಿವ್ ಯಾವುದಿದೆ ಅಂತ ನೋಡಬೇಕು. ಇಟ್ ವಾಸ್ ಅ ಫ್ಯಾಮಿಲಿಯರ್ ಸೈಟ್. ಅಡ್ಜೆಕ್ಟಿವ್ ಯಾವುದಾಗುತ್ತೆ? ಎ ವಾಸ್, ಬಿ ಸೈಟ್, ಸಿ ಫ್ಯಾಮಿಲಿಯರ್, ಡಿ ಇಟ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ familiar. Now third question, choose the correct antonym for the underlined word. ಇಲ್ಲಿ ಆಂಟೋನಿಮ್ ಅಂದರೆ ಅಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದ. ಈ ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದವನ್ನು ಆಯ್ಕೆ ಮಾಡ್ಕೋಬೇಕು. ದ ಬ್ಯಾಂಡ್ ಅರೈವ್ಡ್ ಯೆಸ್ಟರ್ಡೇ. ಅರೈವ್ಡ್ ಅಂದ್ರೆ ಎಂದು ಬಂದಿತ್ತು, ಬರೋದು. ಸೊ ಬರೋದು ಇದರ ಅಪೋಸಿಟ್ ವರ್ಡ್ ಹೋಗೋದು, ಹೊರಡೋದು. ಆಪ್ಷನ್ ನೋಡೋಣ. ಎ ಅಪಿಯರ್ಡ್, ಬಿ ಕೇಮ್, ಸಿ ಡಿಪಾರ್ಟೆಡ್, ಡಿ ವೇಟೆಡ್. ಅರೈವ್ದು ಅಪೋಸಿಟ್ ವರ್ಡ್ ಡಿಪಾರ್ಟೆಡ್, ಹೊರಡೋದು. ನಾವು ಮೇನ್ ಕ್ವೆಶನ್ ಸೆಕೆಂಡಲ್ಲಿ ಡೂ ಆಸ್ ಎ ಡೈರೆಕ್ಟೆಡ್. ಇಲ್ಲಿ 3 ಪ್ರಶ್ನೆ ಇರುತ್ತೆ, ಒಂದೊಂದು ಅಂಕದ್ದು. ಅದರಲ್ಲಿ 4ನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಈ ಗೆರೆ ಎಳೆದ ಪದ ಏನಿದೆ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ದ ಚಿಲ್ಡ್ರನ್ ಪ್ಲೇಡ್ ಇನ್ ದಿ ಗಾರ್ಡನ್ ಕ್ವೈಟ್ಲಿ. ಕ್ವೈಟ್ಲಿ ಅಂದರೆ ಶಾಂತವಾಗಿ, ಅಂದರೆ ಮಕ್ಕಳು ಗಾರ್ಡನಲ್ಲಿ ತುಂಬ ಶಾಂತವಾಗಿ ಆಡ್ತಾ ಇದ್ರು. ಈಗ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಇದು ಯಾವುದನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ನೋಡಿ. ಮಕ್ಕಳನ್ನು ಡಿಸ್ಕ್ರೈಬ್ ಮಾಡ್ತಿದ್ದೇನೋ ಅಥವಾ ಮಕ್ಕಳು ಆಡ್ತಕ್ಕಂಥ ಸ್ಟೈಲನ್ನು ಡಿಸ್ಕ್ರೈಬ್ ಮಾಡ್ತಿದ್ದೇನೋ. ಆಟ ಆಡ್ತಿದ್ದಾರೆ ಯಾವ ಥರ? ಸೈಲೆಂಟಾಗಿ, ಅಂದರೆ ಪ್ಲೇಡ್ ವರ್ಬಿಗೆ ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ವರ್ಬಿಗೆ ಡಿಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡ್ಕೊಂಡ್ಬರ್ಬೇಕು ಕೀ ಆನ್ಸರಲ್ಲಿ. ಸೊ ಆ್ಯಡ್ ವರ್ಬ್ ಸರಿಯಾದ ಉತ್ತರ ಆ್ಯಡ್ ವರ್ಬ್. ನಾವು 5ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳದಲ್ಲಿ ಆರ್ಟಿಕಲ್ ತುಂಬಬೇಕು. ಸಿ ಈಸ್ ಡ್ಯಾಶ್ ಆನೆಸ್ಟ್ ಪರ್ಸನ್. ಇಲ್ಲಿ ಆರ್ಟಿಕಲ್ ಆ್ಯನ್ ತುಂಬಬೇಕು, AN ಆ್ಯನ್. ನಾವು 6th ಕ್ವೆಶನ್, ಚೂಸ್ ಅ 2 syllabled ವರ್ಡ್. ಈ 4 ಪದಗಳಲ್ಲಿ ಯಾವುದು 2 ಸಿಲೆಬಲ್ ಇದಂಥ ಪದ ಇದೆ ಅದನ್ನು ಚೂಸ್ ಮಾಡಿ ಅಂತ. ಗೌರ್ಮೆಂಟ್, ಡೆಮೋಕ್ರಸಿ, ಜಸ್ಟಿಸ್, ವೈಬ್ರೇಷನ್. ಇಲ್ಲಿ ಸರಿಯಾದ ಉತ್ತರ ಜಸ್ಟಿಸ್. ಈ ಪದದಲ್ಲಿ 2 syllables ಇದೆ. ನಾವು ಮೇನ್ ಕ್ವೆಶನ್ ನಂಬರ್ 3ರಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 2 ಅಂಕದ 2 ಪ್ರಶ್ನೆ, ಒಟ್ಟು 4 ಅಂಕಗಳು. ಇದರಲ್ಲಿ 7ನೇ ಪ್ರಶ್ನೆ, ಹೌ ಡಿಡ್ ಹರ್ ಗ್ರ್ಯಾಂಡ್ ಫಾದರ್ ಸಪೋರ್ಟ್ ಸಾಯಿ. ಸೊ ಸಾಯಿ ಅವರನ್ನು ಅವರ ತಾತ ಯಾವ ಥರ ಸಪೋರ್ಟ್ ಮಾಡ್ತಿದ್ರು, ಯಾವ ಥರ ಅವಳನ್ನು ಎನ್ಕರೇಜ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾವು ಬರೀಬೇಕು. ಇದು ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಪಾಠದಿಂದ ಈ ಒಂದು ಪ್ರಶ್ನೆ. ಯಾವ ಥರ ಸಪೋರ್ಟಿವ್ ಆಗಿದ್ದರು? ಆನ್ಸರ್, ಸಾಯಿಸ್ ಗ್ರ್ಯಾಂಡ್ ಫಾದರ್ ವಾಸ್
ಹರ್ ಗುಡ್ ಕಂಪ್ಯಾನಿಯನ್. ಕಂಪ್ಯಾನಿಯನ್ ಅಂದರೆ ಸಂಗಡಿಗರು, ಜೊತೆಗಾರರು. ಅಂದರೆ ಸಾಯಿಯ ಅಜ್ಜ ಯಾವಾಗಲೂ ಅವಳ ಜೊತೆಯಾಗಿರ್ತಿದ್ದ. ಶಿ ವಾಸ್ ಇನ್ಸ್ಪೈರ್ಡ್ ಬೈ ಹಿಮ್ ಆ್ಯಂಡ್ ಡೆವಲಪ್ಡ್ ಹರ್ ಇಮ್ಯಾಜಿನೇಟಿವ್ ಪವರ್ ಟು ಕನ್ಸ್ಟ್ರಕ್ಟ್ ದ ಸ್ಟೋರೀಸ್. ಶಿ ವಾಸ್ ಇನ್ಸ್ಪೈರ್ಡ್ ಅಂದರೆ ಅವಳು ತುಂಬ ಪ್ರಭಾವಕ್ಕೆ ಒಳಗಾಗಿದ್ದಳು ಅವರಿಂದ. ಒಂದು ಇಮ್ಯಾಜಿನೇಟಿವ್ ಪವರನ್ನು ಬೆಳೆಸ್ಕೊಂಡಿದ್ದಳು. ಇಮ್ಯಾಜಿನೇಟಿವ್ ಪವರ್ ಅಂದರೆ ಒಂದು ಕಲ್ಪನಾ ಶಕ್ತಿ. ಪವರ್ ಟು ಕನ್ಸ್ಟ್ರಕ್ಟ್ ದ ಸ್ಟೋರೀಸ್ ಅಂದರೆ ಸ್ಟೋರಿಗಳನ್ನ ಕಲ್ಪನೆ ಮೂಲಕ ಕಟ್ಟೋದನ್ನು, ಕಥೆಗಳ ಮೂಲಕ ತಮ್ಮ ಕಲ್ಪನೆಗಳನ್ನ ವ್ಯಕ್ತಪಡಿಸೋದನ್ನು ತನ್ನ ತಾತನಿಂದ ಸ್ಫೂರ್ತಿದಾಯಕವಾಗಿ ಪಡ್ಕೊಂಡಿದ್ದಳು. ಈ ಥರ ಅವರ ತಾತ ಸಪೋರ್ಟಿವ್ ಆಗಿದ್ದರು ಅಂತ ನಾವು ತಿಳ್ಕೊಬೋದು. ನಾವು ಕ್ವೆಶ್ಚನ್ ನಂಬರ್ 8, ಹೂ ಆರ್ ದಿ ಕಾಮ್ರೇಡರ್ಸ್ ಆಫ್ ದ ಸೀಮೆನ್? ಫಿಶರ್ಮೆನ್. ಇಲ್ಲಿ ಫಿಶರ್ಮೆನ್ ಅವರಿಗೆ ಯಾರು ಕಾಮ್ರೇಡ್ ಆಗಿರ್ತಾರೆ? ಕಾಮ್ರೇಡ್ಸ್ ಅಂದರೆ ಜೊತೆಗಾರರು, ಸಂಗಡಿಗರು ಅಂತ. ಅಂದರೆ ಈ ಮೀನುಗಾರರು ಮೀನು ಹಿಡಿಗೆ ಹೋಗ್ತಾರಲ್ಲ, ಅವಾಗ ಅವ್ರ ಜೊತೆಗಾರರಾಗಿ ಯಾರು ಇರ್ತಾರೆ ಅಂತ ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. ದ ವೇವ್ಸ್ ಆರ್ ಕಾಲ್ಡ್ ಕಾಮ್ರೇಡ್ಸ್. ಇಲ್ಲಿ ಅಲೆಗಳು, ಸಮುದ್ರದಲ್ಲಿರ್ತಕ್ಕಂಥ ಅಲೆಗಳೇ ಅವರ ಜೊತೆಗಾರರು. ಬಿಕಾಸ್ ದೇ ಅಕಾಂಪನಿ ದ ಫಿಶರ್ಮೆನ್ ಆನ್ ದಿಯರ್ ಜರ್ನಿ. ಯಾಕಂದರೆ ಆ ಸಮುದ್ರ ಯಾವದಲ್ಲಿ ಅವರ ಜೊತೆಯಾಗಿ ಬರೋದೇ ಅಲೆಗಳು. ಆ್ಯಂಡ್ ಪ್ರೊವೈಡ್ ಅ ಥ್ರಿಲ್ಲಿಂಗ್ ಸೆನ್ಸ್ ಆಫ್ ಕಂಪೆನ್ಶಿಪ್ ಎಟ್ ಸಿ. ಸಾಗರದಲ್ಲಿ ಅವರಿಗೆ ಒಂದು ರೋಮಾಂಚನಕಾರಿಯಾದ ಒಂದು ಸಂಗತಿಗಳಾಗಿ ಅದು ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳಬೇಕು. ನಾವು ಮೇನ್ ಕ್ವೆಶ್ಚನ್ ನಂಬರ್ 4 ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು. ಇಲ್ಲಿ 2 ಪ್ರಶ್ನೆಗಳಿವೆ, 3 ಅಂಕದ್ದು, ಒಟ್ಟಾರೆ 6 ಅಂಕ. ಇದರಲ್ಲಿ 9ನೇ ಪ್ರಶ್ನೆ, ಹೌ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಫಿಶರ್ಮೆನ್ ಆ್ಯಂಡ್ ದ ಸಿ ಡಿಸ್ಕ್ರೈಬ್ಡ್ ಇನ್ ಕೋರಮಂಡಲ ಫಿಶರ್? ಈ ಕೋರಮಂಡಲ್ ಫಿಶರ್ ಕವನದಲ್ಲಿ ಫಿಶರ್ಮೆನ್, ಮೀನುಗಾರರು ಮತ್ತು ಈ ಸಮುದ್ರದ ಮಧ್ಯೆ ಯಾವ ಸಂಬಂಧಗಳು ಇವೆ ಅಂತ ನಾವು ಹೇಳಬೇಕು. ಅಂದರೆ ಯಾವ ಥರ ಸಂಬಂಧವನ್ನು ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ. ಮೀನುಗಾರರಿಗೂ ಮತ್ತು ಸಮುದ್ರಕ್ಕೂ ಯಾವ ಥರ ಸಂಬಂಧ ಇದೆ. ಆನ್ಸರ್ ನೋಡ್ಕೊಂಬರೋಣ. 9ನೇ ಪ್ರಶ್ನೆದು, ದ ಫಿಶರ್ಮೆನ್ ಕಾಲ್ ದ ಸಿ ದೇರ್ ಮದರ್ ಬಿಕಾಸ್ ಇಟ್ ಫೀಡ್ಸ್ ದೆಮ್ ಆ್ಯಂಡ್ ಸಪೋರ್ಟ್ಸ್ ದ ಲೈಫ್. ಸೊ ಈ ಪದ್ಯದಲ್ಲಿ ಫಿಶರ್ಮೆನ್ಗಳನ್ನು ಸಮುದ್ರ ಜೊತೆ ಅವರ ತಾಯಿಗೆ ಹೋಲಿಸಿದ್ದಾರೆ. ಅಂದರೆ ಸಮುದ್ರ ಆ ಮೀನುಗಾರರ ತಾಯಿ. ಯಾಕಂದರೆ ಈ ಸಮುದ್ರ ಏನು ಮಾಡುತ್ತೆ, ಅವರಿಗೆ ಆಹಾರವನ್ನು ನೀಡುತ್ತೆ. ಫೀಡ್ಸ್, ಆಹಾರ ಅಂದರೆ ಮೀನು, ಸಂಪತ್ತು ಮತ್ತು ಅವರ ಜೀವನಕ್ಕೆ ಒಂದು ಆಧಾರದಾಯಕವಾಗಿದೆ. ಅದಕ್ಕಾಗಿ ತಾಯಿ ಅಂತ ಕರೆದರು. ಸೆಕೆಂಡ್, ದ ಕ್ಲೌಡ್ಸ್ ಆರ್ ಲೈಕ್ ದೇರ್ ಬ್ರದರ್ಸ್. ಇನ್ನು ಆಕಾಶದಲ್ಲಿರ್ತಕ್ಕಂಥ ಮೋಡಗಳು ಅವರಿಗೆ ಸಹೋದರರಿದ್ದ ಹಾಗೆ. ಬಿಕಾಸ್ ದೇ ಗೈಡ್ ದೆಮ್ ಬೈ ಶೋವಿಂಗ್ ದಿ ಡೈರೆಕ್ಷನ್ ಆಫ್ ದಿ ವಿಂಡ್. ಯಾಕಂದರೆ ಈ ಕ್ಲೌಡ್ಗಳೇನಾಗುತ್ತೆ, ಅವರಿಗೆ ಯಾವ ಕಡೆಗೆ ಚಲಿಸಬೇಕು ಅಂತಕ್ಕಂಥ ಒಂದು ಮಾರ್ಗವನ್ನು ಸೂಚಿಸುತ್ತೆ. ಇನ್ನು 3ನೇದು, ದ ವೇವ್ಸ್, ಅಲೆಗಳು, ಆರ್ ದೇರ್ ಕಾಂಪ್ರೇಡ್ಸ್. ಇನ್ನು ಅಲೆಗಳೇ ಅವರ ಸಂಗಡಿಗರು. ಬಿಕಾಸ್ ದೇ ಮೂವ್ ವಿತ್ ದೆಮ್ ಲೈಕ್ ಲಾಯಲ್ ಕಂಪೆನಿಯನ್ಸ್. ಯಾಕಂದರೆ ಅವ್ರ ಜೊತೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ಸಂಗಡಿಗರಾಗಿ ಪಾತ್ರವನ್ನು ನಿರ್ವಹಿಸುತ್ತೆ. ನೋಡಿ, ಸಂಬಂಧ ನೋಡಿದೀವ. ಒಂದು ಸಮುದ್ರವನ್ನು ತಾಯಿಗೆ ಹೋಲಿಸಿದ್ರು, ಇನ್ನು ಆ ಕ್ಲೌಡ್ಗಳನ್ನು ಬ್ರದರ್ಗೆ ಹೋಲಿಸಿದ್ರು, ಆ ನಂತರ ಅಲೆಗಳನ್ನು ತಮ್ಮ ಜೊತೆಗಾರರಿಗೆ ಹೋಲಿಸಿದ್ರು. ಈ ಥರದೊಂದು ರಿಲೇಷನನ್ನು ಕಾಣ್ತೀವಿ. ದಸ್ ದ ಸಿ, ಕ್ಲೌಡ್ಸ್ ಆ್ಯಂಡ್ ವೇವ್ಸ್ ಆರ್ ಆಲ್ ಅ ಪಾರ್ಟ್ ಆಫ್ ದಿ ಫಿಶರ್ಮೆನ್ಸ್ ಫ್ಯಾಮಿಲಿ. ಈ ಥರ ಸಮುದ್ರ ಆಗಿರ್ಬೋದು, ಮೋಡಗಳಾಗಿರ್ಬೋದು, ಅಲೆಗಳಾಗಿರ್ಬೋದು, ಇವೆಲ್ಲವೂ ಅವರ ಒಂದು ಕುಟುಂಬದ ಸದಸ್ಯರ ಥರ ಅಂತ. ನಾವು ಕ್ವೆಶ್ಚನ್ ನಂಬರ್ 10. ಕ್ವೆಶ್ಚನ್ ನಂಬರ್ 10 ಏನಿದೆ, ವೆನ್ ವಾಸ್ ದ ಗ್ರ್ಯಾಂಡ್ ಫಾದರ್ ವೆರಿ ಮಚ್ ಇಂಪ್ರೆಸ್ಡ್ ವಿತ್ ಸೈಸ್ ಎಬಿಲಿಟಿ? ಇಲ್ಲಿ ಇಂಪ್ರೆಸ್ಡ್ ಅಂದ್ರೇನು? ಪ್ರಭಾವ ಬೀರೋದು, ಪ್ರಭಾವಕ್ಕೊಳಗಾಗದ್ದು. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಸಾಯಿಯ ಸಾಮರ್ಥ್ಯವನ್ನು ಕಂಡಾಗ, ಅಂದರೆ ಸಾಯಿ ಯಾವ ಸಾಮರ್ಥ್ಯವನ್ನು ಕಂಡು ಅವರ ಗ್ರ್ಯಾಂಡ್ ಫಾದರ್ ತುಂಬ ಆಶ್ಚರ್ಯ ಆಯಿತು, ಇಂಪ್ರೆಷನ್ ಆಯಿತು ಅಂತ ಕೇಳ್ತಾ ಇದ್ದೆ. ನೋಡೋಣ ಆನ್ಸರ್ ಏನಿದೆ.
The grandfather was very much impressed with Sai's ability when she told him a fairy tale. ಅಂದ್ರೆ ಸಾಯಿ ತನ್ನ ತಾತನಿಗೆ ಹಲವಾರು ಫೇರಿ ಕಥೆಗಳನ್ನ, ನೀತಿ ಪಾಠಗಳು, ನೀತಿ ಕಥೆಗಳನ್ನ, ಕಾಲ್ಪನಿಕ ಕಥೆಗಳನ್ನ ಹೇಳ್ತಾರಲ್ಲ, ಆವಾಗ ಅವರಿಗೆ ತುಂಬ ಇಂಪ್ರೆಷನ್ ಆಗುತ್ತೆ. ವೈಲ್ ದೇ ವೇರ್ ವಾಕಿಂಗ್, ಅಂದ್ರೆ ಇವರು ಇಬ್ಬರು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಈ ಥರ ಎಲ್ಲ ಕಥೆಗಳು ಕೇಳಿದಾಗ ಅವಳು ಕಲ್ಪನೆ ಮಾಡ್ಕೊಂಡು ಕಥೆಯನ್ನು ಓನ್ ಆಗಿ ಹೇಳಿದಳಲ್ಲ, ಇದು ಅವರ ತಾತನಿಗೆ ತುಂಬ ಇಂಪ್ರೆಸ್ ಆಯಿತು. ಸಿ ಕ್ರಿಯೇಟೆಡ್ ಅ ಸ್ಟೋರಿ ವಿತ್ ಡ್ರ್ಯಾಗನ್ಸ್. ಯಾವ ಯಾವ ಕಥೆಗಳನ್ನ ಹೇಳ್ತಿದ್ರು? ಡ್ರ್ಯಾಗನ್ ಕಥೆಗಳನ್ನ ಹೇಳ್ತಿದ್ರು, ರಾಜ್ಕುಮಾರನ ಕಥೆಗಳನ್ನ ಹೇಳ್ತಾ ಇದ್ದೆ, ಇನ್ನು ಮಾತನಾಡುವ ಗಿಳಿಗಳ ಬಗ್ಗೆ, ಪ್ಯಾರೆಟ್ಸ್ ಬಗ್ಗೆ ಹಾಡುಗಳನ್ನ ಹೇಳ್ತಾ ಇದ್ರು, ಇನ್ನು ಬಚ್ಚಿಟ್ಟ ಬಂಗಾರದ ಬಗ್ಗೆ ಕಥೆಗಳನ್ನ ಹೇಳ್ತಿದ್ರು. ಹಿಯರಿಂಗ್ ಸಚ್ ಆನ್ ಇಮ್ಯಾಜಿನೇಟಿವ್ ಸ್ಟೋರಿ ಮೇಡ್ ಹಿಮ್ ರಿಯಲೈಸ್ ಹೌ ಟ್ಯಾಲೆಂಟೆಡ್ ಶಿ ವಾಸ್. ಅಂದರೆ ಈ ಥರದ ಸ್ವಂತ ಕಥೆಗಳನ್ನ ಕಟ್ಟಿ ಹೇಳುವ ಸಾಮರ್ಥ್ಯ ಕಂಡು, ಅವಳ ಟ್ಯಾಲೆಂಟನ್ನು ಕಂಡು ಅವರಿಗೆ ತುಂಬ ಇಂಪ್ರೆಸ್ ಆಗುತ್ತೆ. ಈಗ ಕೊನೆಯ ಪ್ರಶ್ನೆ, ಮೇನ್ ಕ್ವೆಶ್ಚನ್ ನಂಬರ್ 5. ರೈಟ್ ಅ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಸೊ ಲೆಟರ್ ರೈಟಿಂಗ್ ಇದೆ. ದಿಸ್ ಇಸ್ ಫಾರ್ 4 marks question. Question number 11. Imagine you are Sai and write a letter to a friend describing the doll's wedding. ಅಂದರೆ ಇಲ್ಲಿ ಲೆಟರ್ ರೈಟಿಂಗ್ ಇದೆ. ಈ ಕೆಳಗೆ ಕೊಟ್ಟಂಥ ಮಾಹಿತಿಯನ್ನು ಬಳಸ್ಕೊಂಡು ಪತ್ರವನ್ನು ಬರೀರಿ ಅಂತ ಇದೆ. ಏನು ಮಾಡ್ಕೋಬೇಕು ನಾವೀಗ? ಇಮ್ಯಾಜಿನ್ ಯು ಆರ್ ಸಾಯಿ. ಈಗ ನೀವು ಪತ್ರ ಬರೀಬೇಕು, ನೀವೇ ಸಾಯಿ ಅಂದ್ಕೊಂಡು ಪತ್ರ ಬರೀಬೇಕು. ಯಾರಿಗೆ ಬರೀಬೇಕು? ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್. ನಿಮ್ಮ ಗೆಳೆಯನಿಗೆ ನೀವು ಪತ್ರ ಬರೀಬೇಕು. ನೀವೆಲ್ಲ ಈಗ ಸಾಯಿ ಅಂದ್ಕೊಂಡು ಬರೀಬೇಕು. ಎದ್ರ ಬಗ್ಗೆ ಬರೀಬೇಕು? ನಿಮ್ಮ ಗೆಳೆಯನಿಗೆ ಡಿಸ್ಕ್ರೈಬಿಂಗ್ ದಿ ಡಾಲ್ಸ್ ವೆಡ್ಡಿಂಗ್. ಗೊಂಬೆಗಳ ಮದುವೆ ಯಾವ ಥರ ಮಾಡಿದ್ದಿ ತಮ್ಮ ಮನೆಯಲ್ಲಿ ಅನ್ನೋದನ್ನು ನಿಮ್ಮ ಗೆಳೆಯನಿಗೆ ಸಾಯಿಯಾಗಿ ಪತ್ರವನ್ನು ಬರೀಬೇಕು. ನೋಡೋಣ ಯಾವ ಥರ ಬರೀಬೇಕು. ನಾನು ನಿಮ್ಮ ಟೆಸ್ಟಲ್ಲಿ 4 ಅಂಕದ ಲೆಟರ್ ರೈಟಿಂಗ್ ಕೊಟ್ಟಿದ್ದೀನಿ, ಬಟ್ ತಮಗೆ ಎಕ್ಸಾಮಲ್ಲಿ 5 ಅಂಕದಿರುತ್ತೆ. ಸೊ ಅದನ್ನು 5 ಅಂಕಕ್ಕಾಗಿ ನಾವು ಓದ್ಕೋಬೇಕು. ನೋಡೋಣ. ಫಸ್ಟ್ ಫ್ರಾಮ್ ಅಡ್ರೆಸ್ ಬರೀಬೇಕು. ಫ್ರಾಮ್ ಸಾಯಿ ಪರಂಜಪೆ, 4th ಕ್ರಾಸ್, ಶಿವಾಜಿ ಚೌಕ್, ಪುಣೆ, ಮಹಾರಾಷ್ಟ್ರ. ಇದು ಸಾಯಿದು ಒಂದು ಕಾಲ್ಪನಿಕ ಅಡ್ರೆಸ್. ನಾವು ನೆಕ್ಸ್ಟ್ ಡೇಟ್. ನಾವು ಡೇಟನ್ನು ಯಾವತ್ತು ಪತ್ರವನ್ನು ಬರಿತಾ ಇರ್ತೀವೋ ಅಥವಾ ಯಾವತ್ತು ಈ ಟೆಸ್ಟನ್ನು ಬರಿತಾ ಇರ್ತೀವೋ ಆವತ್ತಿನ ಡೇಟನ್ನು ಹಾಕಬೇಕು. 16/11/2025. ಸೊ ಡಿಯರ್ ಸುರೇಶ್. ಈಗ ಸಾಯಿ ಯಾರಿಗೆ ಬರ್ತಾ ಇದ್ದಾರೆ? ತನ್ನ ಫ್ರೆಂಡಿಗೆ ಸುರೇಶಿಗೆ ಬರಿತಾ ಇದ್ದಾರೆ. ಏನಂತ? ಐ ಆಮ್ ಎಕ್ಸೈಟೆಡ್ ಟು ಟೆಲ್ ಯು ಅಬೌಟ್ ದ ಡಾಲ್ಸ್ ವೆಡ್ಡಿಂಗ್ ವಿ ಹ್ಯಾಡ್ ಎಟ್ ಹೋಮ್. ಸೊ ನಮ್ಮ ಮನೆಯಲ್ಲಿ ಗೊಂಬೆ ಮದುವೆಯನ್ನು ನಾವು ಅರೇಂಜ್ ಮಾಡಿದ್ವಿ, ಅದರ ಬಗ್ಗೆ ನಿಮಗೆ ಹೇಳಬೇಕಂತ ತುಂಬ ಆಶ್ಚರ್ಯ ಆಗ್ತಾ ಇದೆ. ಇಟ್ ಈಸ್ ಅ ಟ್ರೆಡಿಷನಲ್ ಗೇಮ್ ಇನ್ ಮಹಾರಾಷ್ಟ್ರ. ಇದು ಮಹಾರಾಷ್ಟ್ರದಲ್ಲಿ ಕಾಮನ್ ಆಗಿ ನಾವು ಆಚರಣೆ ಮಾಡ್ತಕ್ಕಂಥ ಒಂದು ಸಾಂಪ್ರದಾಯಿಕ ಪದ್ಧತಿ. ಮೈ ಮದರ್ ಅರೇಂಜ್ಡ್ ಇಟ್ ಬ್ಯೂಟಿಫುಲ್ಲಿ. ಸೊ ನಮ್ಮ ತಾಯಿ ಈ ಮದುವೆಯ ಒಂದು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಐ ಪ್ಲೇಡ್ ದ ರೋಲ್ ಆಫ್ ದಿ ಬ್ರೈಡ್ಸ್ ಮದರ್. ಸೊ ಇಲ್ಲಿ ಬ್ರೈಡ್ನ ಮದರ್ ಆಗಿ, ತಾಯಿಯಾಗಿ ಇಲ್ಲಿ ನಾನು ರೋಲನ್ನು, ಪಾತ್ರವನ್ನು ನಿಭಾಯಿಸ್ತಾ ಇದ್ದೆ. ಐ ಎಂಜಾಯ್ಡ್ ಆ್ಯಕ್ಟಿಂಗ್ ಇನ್ ದಿ ವೆಡ್ಡಿಂಗ್ ಸೆರೆಮನಿ. ಸೊ ಈ ಥರದ ಒಂದು ಮದುವೆ ಕಾರ್ಯಕ್ರಮದಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಇಟ್ ವಾಸ್ ಸೋ ಮಚ್ ಫನ್ ದ್ಯಾಟ್ ಇಟ್ ಮೇಡ್ ಮಿ ಲವ್ ಡ್ರಾಮಾ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಇವನ್ ಮೋರ್. ಸೊ ಈ ಥರ ಮನೆಗಳಲ್ಲಿ ಆಚರಣೆ, ಮದುವೆಗಳ ಆಚರಣೆ ಮಾಡೋ ಮೂಲಕ ನಾನು ಕಥೆಗಳಂದರೆ, ನನಗೆ ನಾಟಕಗಳಂದರೆ ತುಂಬ ಇಷ್ಟ ಆಯಿತು. ಜೊತೆಗೆ ಕತೆ ಹೇಳ್ತಕ್ಕಂಥ ಒಂದು ಸಾಮರ್ಥ್ಯ ಇನ್ನೂ ನನಗೆ ಹೆಚ್ಚಿಗಾಗಲು ಸಹಾಯ ಆಯಿತು. ಐ ಥಿಂಕ್ ದಿಸ್ ಇಂಟ್ರೆಸ್ಟ್ ಲೇಟರ್ ಹೆಲ್ಪ್ಡ್ ಮಿ ಬಿಕಮ್ ಅ ಫಿಲ್ಮ್ ಆ್ಯಂಡ್ ಥಿಯೇಟರ್ ಲವರ್. ಸೊ ಈ ಥರದ ಬಾಲ್ಯದಲ್ಲಿ ಪಡೆದಂಥ ನನ್ನ ಶಿಕ್ಷಣ ಏನಾಯ್ತು ಅಂದರೆ, ಮುಂದೆ ನಾನು ಫಿಲ್ಮ್ ಡೈರೆಕ್ಟರ್ ಆಗೋಕ್ಕಾಗಲಿ ಅಥವಾ ಥಿಯೇಟರ್ನಲ್ಲಿ ನಾಟಕನ ಪ್ರದರ್ಶನಕ್ಕೆ ನನಗೆ ತುಂಬ ಅನುಕೂಲ ಆಯಿತು. ರೈಟ್ ಟು ಮೀ ಸೂನ್. ಸೊ ಈ ಪತ್ರ ಮುಟ್ಟಿದ ನಂತರ ಪ್ರತಿಯಾಗಿ ನೀನು ಕೂಡ ಬರೆದು ನನ್ನನ್ನು ತಿಳಿಸು ಅಂತ. ಯುವರ್ ಫ್ರೆಂಡ್ ಸಾಯಿ. ಇಷ್ಟು ಬರೆದ ನಂತರ ಕೊನೆಗೆ 2 ಅಡ್ರೆಸ್ ಬರೀಬೇಕು. ಯಾರಿಗೆ? ಸುರೇಶಿಗೆ ಬರ್ತಾ ಇದ್ದಾರೆ. ಸುರೇಶ್ ಭೋಸ್ಲೆ, ರಾಜಮಾತಾ ಜೀಜಾಬಾಯಿ ರೋಡ್, ಮುಂಬೈ. ಸೊ ಈ ಥರದ ಪತ್ರವನ್ನು ನಾವು ಕಾಲ್ಪನಿಕವಾಗಿ ಬರಿಬೋದು, ಅಥವಾ ಈ ಪಾಠದಲ್ಲಿ ಸಾಯಿಗೆ ಯಾವ ಥರ ಮದುವೆ ಅರೇಂಜ್ಮೆಂಟನ್ನು ಮಾಡ್ಕೊಂಡಿದ್ರು ಅದ್ರ ಬಗ್ಗೆನೂ ನಾವು ಡೀಟೇಲ್ ಆಗಿ ಕೂಡ ಬರಿಬೋದು. ಏನೇನು ಪ್ರೋಗ್ರಾಮ್ ಮಾಡಿದ್ರು,
ಮದುವೆ ಆದ ನಂತರ ಯಾವ ಸ್ವೀಟ್‌ಗಳನ್ನ ಕೊಟ್ಟರು. ಸೊ, ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಇಷ್ಟು LBA ಯೂನಿಟ್ ಟೆಸ್ಟ್‌ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಇದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಬೋದು. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.